ಸಿಎಂ ಕುಟುಂಬದ 330 ಎಕರೆ ಜಾಲ, ರಾಮ ಮಂದಿರ ದೇಣಿಗೆಯೂ ಮಾಯ. ಉಜ್ಜಯಿನಿ ಟು ಅಯೋಧ್ಯೆ, ಬಯಲಾತು ಬಿಜೆಪಿ ಹಗರಣಗಳ ಕರಾಳ ಸತ್ಯ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ನಾವು ಭ್ರಷ್ಟಾಚಾರ ಮಾಡೋದಿಲ್ಲ, ಯಾರಿಗೂ ಮಾಡೋಕ್ ಬಿಡೋದಿಲ್ಲ. 2014ರಲ್ಲಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ನೀಡಿದ ವೈಯಕ್ತಿಕ ಗ್ಯಾರಂಟಿ ಇದು. ಅಂದು ಯುಪಿಎ ಸರ್ಕಾರದ ಅವಧಿಯ ಭ್ರಷ್ಟಾಚಾರದಿಂದ ಬೇಸತ್ತಿದ್ದಂಥ ಜನರಿಗೆ ಈ ಮಾತು ಹೊಸ ಭರವಸೆಯನ್ನು ನೀಡಿತ್ತು. ಆದರೆ ಇಂದು 12 ವರ್ಷಗಳ ನಂತರ ಅಚ್ಚೇ ದಿನ ಬರಲೂ ಇಲ್ಲ, ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ಜಮೆಯೂ ಆಗಿಲ್ಲ. ಅದರ ಜೊತೆಗೆ ಭ್ರಷ್ಟಾಚಾರವನ್ನು ಮುಕ್ತಗೊಳಿಸ್ತೇವೆ ಎಂಬ ನಿರೀಕ್ಷೆಯಂತೂ ಈಗ ಸಂಪೂರ್ಣವಾಗಿ ನುಚ್ಚುನೂರಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳು ಬಹುತೇಕ ಸರ್ಕಾರದ ನಿಯಂತ್ರಣಗಳಲ್ಲಿ ಇರೋದ್ರಿಂದ ನಿಜವಾದ ಸುದ್ದಿಗಳು ಜನರವರೆಗೆ ತಲುಪ್ತಾ ಇಲ್ಲ. ಆದರೆ ಆಡಳಿತ ಪಕ್ಷವಾದಂಥ ಬಿಜೆಪಿ ಹೇಗೆ ತನ್ನ ಸ್ನೇಹಿತರು, ಕುಟುಂಬದವರು ಮತ್ತು ಆಪ್ತರಿಗೆ ಲಾಭ ಮಾಡಿಕೊಡ್ತಾ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಭ್ರಷ್ಟಾಚಾರವನ್ನು ಸಾಂಸ್ಥೀಕರಣಗೊಳಿಸಲಾಯಿತು. ಇಡಿ ಮತ್ತು ಸಿಬಿಐ ತನಿಖಾ ಸಂಸ್ಥೆಗಳ ಭಯ ತೋರಿಸಿ ಬೇರೆ ಪಕ್ಷಗಳ ಭ್ರಷ್ಟ ನಾಯಕರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲಾಯಿತು. ಕೊನೆಗೆ ಶ್ರೀರಾಮನ ಹೆಸರಲ್ಲಿ ಬಂದ ಚಿನ್ನ, ಬೆಳ್ಳಿ, ಈ ಕಾಣಿಕೆಗಳನ್ನು ಸಹ ಅಧಿಕಾರದಲ್ಲಿರುವವರು ಕಬಳಿಸಿದ್ದಾರೆ. ಮೊದಲು ರಾಮನ ಹೆಸರಲ್ಲಿ ಓಟ್ ಕದ್ರು, ಈಗ ಅದೇ ರಾಮನನ್ನೇ ಲೂಟಿ ಮಾಡ್ತಿದ್ದಾರೆ. ಇಂಥ ಅಮೃತ ಕಾಲದ ನಡುವೆನೇ ತನಿಖಾ ಪತ್ರಿಕೋದ್ಯಮಕ್ಕೆ ಹೆಸರಾದ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯ ಪತ್ರಕರ್ತ ಜೈ ಮಜುಂದಾರ್ ಅವರು ಒಂದು ಆಘಾತಕಾರಿ ಸತ್ಯವನ್ನು ಬಯಲಿಗೆಳೆದಿದ್ದಾರೆ. ಅದು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಮತ್ತು ಅವರ ಕುಟುಂಬದ ಕೋಟ್ಯಾಂತರ ರೂಪಾಯಿಗಳ ರಿಯಲ್ ಎಸ್ಟೇಟ್ ವ್ಯವಹಾರದ ಕತೆ. ಒಂದೇ ಕುಟುಂಬ 168 ಎಕರೆ ಜಮೀನು, 45 ಕೋಟಿ ವ್ಯವಹಾರ. ಹೌದು, ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ಭೂ ದಾಖಲೆಗಳು, ರಿಜಿಸ್ಟರ್ ಕಚೇರಿ ಮಾಹಿತಿ ಹಾಗೂ ರೇರಾ ದಾಖಲೆಗಳನ್ನು ತಿಂಗಳುಗಳ ಕಾಲ ಕೂಲಂಕುಷವಾಗಿ ಪರಿಶೀಲಿಸಿ ಈ ತನಿಖಾ ವರದಿಯನ್ನು ಸಿದ್ಧಪಡಿಸಿದೆ. ವರದಿಯ ಮುಖ್ಯಾಂಶಗಳನ್ನು ನೋಡೋದಾದರೆ, ಡಿಸೆಂಬರ್ 13, 2023ಕ್ಕೆ ಮೋಹನ್ ಯಾದವ್ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವರು ಸಿಎಂ ಆದ ಕೇವಲ 2 ವರ್ಷಗಳ ಅವಧಿಯಲ್ಲಿ ಅವರ ಕುಟುಂಬ ಮತ್ತು ಅವರಿಗೆ ಸಂಬಂಧಿಸಿದಂಥ ಕಂಪನಿಗಳು ಉಜ್ಜಯಿನಿ ಸುತ್ತಮುತ್ತ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 137 ಫ್ಲಾಟ್ಗಳನ್ನು ಖರೀದಿ ಮಾಡುತ್ತೆ. ಈ ಒಟ್ಟು 168 ಎಕರೆ ಜಮೀನಿನ ಪೈಕಿ 111 ಎಕರೆ ಜಮೀನು ಇರುವ ಪ್ರದೇಶಗಳಲ್ಲೇ ಮುಖ್ಯಮಂತ್ರಿ ಮೋಹನ್ ಯಾದವ್ ನೇತೃತ್ವದ ಸರ್ಕಾರ ಹೊಸ ರಸ್ತೆ ಯೋಜನೆಗಳನ್ನು ಘೋಷಣೆ ಮಾಡುತ್ತೆ. ಸರ್ಕಾರಿ ಯೋಜನೆ ಪ್ರಕಟ ಆಗ್ತಾ ಇದ್ದಂತೆ ಅಲ್ಲಿನ ಭೂಮಿಯ ಬೆಲೆ ರಾಕೆಟ್ ವೇಗದಲ್ಲಿ ದುಪ್ಪಟ್ಟಾಗತ್ತೆ. ಇದು ಕೇವಲ ಕಾಕತಾಳೀಯ ಆಗೋಕ್ ಸಾಧ್ಯನೇ ಇಲ್ಲ, ಇದು ಪಕ್ಕ ಪ್ರೀ ಪ್ಲಾನ್ಡ್ ಅನ್ನೋದು ಯಾರಿಗಾದ್ರೂ ಸುಲಭವಾಗಿ ಅರ್ಥ ಆಗೋದು. ಸಿಎಂ ಆಗೋ ಮೊದಲು ಅಂದ್ರೆ 2021ರಿಂದ 23ರ ಅವಧಿಯಲ್ಲೂ ಈ ಕುಟುಂಬ 85 ಎಕರೆ ಜಮೀನನ್ನು ಖರೀದಿಸಿತ್ತು. ಒಟ್ಟಾರೆಯಾಗಿ ನೋಡಿದ್ರೆ ಸಿಎಂ ಕುಟುಂಬ ಮತ್ತು ಅವರ ಕಂಪನಿಗಳ ಬಳಿ ಈಗ 330 ಎಕರೆಗಿಂತಾನು ಹೆಚ್ಚು ಭೂಮಿ ಇದೆ. ಇದು ಹಿಂದಿನ ಕಾಲದ ಜಮೀನ್ದಾರಿ ಪದ್ಧತಿಯನ್ನು ನಮಗೆ ನೆನಪು ಮಾಡುತ್ತೆ. ಈ ಇಡೀ ಭೂಮಿ ಖರೀದಿಯ ಜಾಲದಲ್ಲಿ ಸಿಎಂ ಪತ್ನಿ ಸೀಮಾ ಯಾದವ್, ಸೊಸೆ ಶಾಲಿನಿ ಯಾದವ್, ಸಹೋದರರಾದ ನಾರಾಯಣ್ ಮತ್ತು ನಂದಲಾಲ್ ಯಾದವ್, ಅತ್ತಿಗೆ ರೇಖಾ ಯಾದವ್, ಸೋದರಳಿಯ ಅಭಯ್ ಯಾದವ್ ಹಾಗೂ ಸೋದರ ಸಂಬಂಧಿಗಳಾದ ಗೋವಿಂದ್ ಯಾದವ್ ಮತ್ತು ನೀಲೇಶ್ ಯಾದವ್ ಸೇರಿದಂತೆ ಇಡೀ ಕುಟುಂಬ ಭಾಗಿಯಾಗಿದೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ ಇಡೀ ಕುಟುಂಬವೇ ಒಂದು ವ್ಯವಸ್ಥಿತ ನೆಟ್ವರ್ಕ್ನಂತೆ ಕೆಲಸ ಮಾಡ್ತಾ ಇದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಒಬ್ರು ಜಮೀನನ್ನ ಖರೀದಿಸಿದ್ರೆ ಮತ್ತೊಬ್ರು ಬಿಲ್ಡರ್ ಜೊತೆಗೆ ಡೀಲ್ ಮಾಡ್ತಾರೆ, ಇನ್ನೊಬ್ರು ರೇರಾದಲ್ಲಿ ನೋಂದಣಿ ಮಾಡಿಸ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಕಂಪನಿಯೊಂದರ ರಹಸ್ಯ ಮಾಹಿತಿ ತಿಳಿದಿರುವಂತಹ ಉನ್ನತ ಅಧಿಕಾರಿಗಳು ಆ ಮಾಹಿತಿಯನ್ನು ಬಳಸ್ಕೊಂಡು ಷೇರುಗಳನ್ನು ಕೊಂಡು ಲಾಭ ಮಾಡಿಕೊಂಡ್ರೆ ಅದನ್ನ ಇನ್ಸೈಡರ್ ಟ್ರೇಡಿಂಗ್ ಅಂತ ಹೇಳಲಾಗುತ್ತೆ. ಇದು ಕಾನೂನು ಬಾಹಿರ ಮತ್ತು ಇದಕ್ಕೆ ಕಠಿಣ ಜೈಲು ಶಿಕ್ಷೆಯೂ ಇದೆ. ಆದರೆ ರಾಜಕಾರಣಿಗಳು ಇದೇ ಕೆಲಸವನ್ನು ರಿಯಲ್ ಎಸ್ಟೇಟಲ್ಲಿ ಮಾಡಿದ್ರೆ ಯಾವುದೇ ಶಿಕ್ಷೆ ಇಲ್ಲ. ಯಾಕೆ? ಅಥವಾ ಶಿಕ್ಷೆನೇ ಇಲ್ವಾ ಇವರಿಗೆ? ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವ ಭಾಗದಲ್ಲಿ ಹೈವೇ ಬರುತ್ತೆ, ಯಾವ ಕೃಷಿ ಭೂಮಿ ವಸತಿ ಅಥವಾ ವಾಣಿಜ್ಯ ಬಳಕೆಗೆ ಬದಲಾಗತ್ತೆ ಎಂಬ ನಕ್ಷೆ ಸಿದ್ಧಪಡಿಸುವ ನಿರ್ಧಾರದಲ್ಲಿ ಸಿಎಂ ಅವರೇ ಭಾಗಿಯಾಗಿರ್ತಾರೆ. ಆ ರಹಸ್ಯ ಮಾಹಿತಿಯನ್ನು ಆಧರಿಸಿ ಯೋಜನೆ ಘೋಷಣೆಯಾಗುವ ಮೊದಲೇ ಅವರ ಕುಟುಂಬ ಕಡಿಮೆ ಬೆಲೆಗೆ ಭೂಮಿಯನ್ನು ಖರೀದಿಸಿಟ್ಕೊಂಡ್ರೆ ಅದು ನೇರವಾಗಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಮತ್ತು ಭ್ರಷ್ಟಾಚಾರದ ಮತ್ತೊಂದು ರೂಪ. ಉಜ್ಜಯಿನಿ ಬನಾವರ್ ಮತ್ತು ಉಜ್ಜಯಿನಿ ಇಂದೋರ್ ಹೆದ್ದಾರಿಗಳು ಸಂಧಿಸುವಂತಹ ಗಂಗೇಡಿ ಜಂಕ್ಷನ್ ಅತ್ಯಂತ ಪ್ರಮುಖ ಜಾಗ. ಸಿಎಂ ಸೋದರ ಸಂಬಂಧಿ ಗೋವಿಂದ್ ಯಾದವ್ ಮತ್ತು ಅವರ ಪಾಲುದಾರರು ಏಪ್ರಿಲ್ 2024 ಮತ್ತು ಏಪ್ರಿಲ್ 2025ರ ನಡುವೆ ಇಲ್ಲಿ 16 ಪ್ರತ್ಯೇಕ ಒಪ್ಪಂದಗಳ ಮೂಲಕ 41 ಎಕರೆ ಜಮೀನನ್ನು ಖರೀದಿ ಮಾಡ್ತಾರೆ.
ತಕ್ಷಣವೇ ಅದನ್ನು ಇಂದೋರ್ನ ಬಿಲ್ಡರ್ ಕಂಪನಿಯೊಂದಕ್ಕೆ ಜಂಟಿ ಅಭಿವೃದ್ಧಿಗೆ ಕೊಡ್ತಾರೆ. ಒಪ್ಪಂದದ ಪ್ರಕಾರ ಬಿಲ್ಡರ್ ತನ್ನ ಸ್ವಂತ ಹಣದಿಂದ ಇಲ್ಲಿ ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ ಸಂಪೂರ್ಣ ರಿಸ್ಕ್ ಬಿಲ್ಡರ್ನದ್ದು. ಆದರೆ ಗೋವಿಂದ್ ಯಾದವ್ ಅವರಿಗೆ ಕೇವಲ ಜಮೀನು ನೀಡಿದ್ದಕ್ಕಾಗಿ ಅಭಿವೃದ್ಧಿಪಡಿಸಿದ ಆಸ್ತಿಯಲ್ಲಿ 67.8% ಪಾಲು ಸಿಗುತ್ತೆ. ಸೊ ಯಾವುದೇ ಬಂಡವಾಳ ಹೂಡದೆ ಶೂನ್ಯ ರಿಸ್ಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಳ್ಳುವಂಥ ವ್ಯವಸ್ಥಿತ ಪ್ಲಾನ್ ಇವರದ್ದು. ಸೊ ಇದಕ್ಕೆ ಉತ್ತರಿಸಿದಂಥ ಗೋವಿಂದ್ ಯಾದವ್ ಅವರ ಮಗ ಅನಂತ್ ಯಾದವ್ ತಮ್ಮ ಕುಟುಂಬ 2010ರಿಂದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿದೆ ಮತ್ತು ಚಿಕ್ಕಪ್ಪ CM ಆದ ತಕ್ಷಣ ಉದ್ಯಮ ಮುಚ್ಚೋಕ್ ಸಾಧ್ಯ ಇಲ್ಲ ಅಂತ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಆದರೆ ಇಂಡಿಯನ್ ಎಕ್ಸ್‌ಪ್ರೆಸ್ನ 5 ಭಾಗಗಳ ಸರಣಿ ವರದಿಯನ್ನು ಓದಿದ್ರೆ ಇದರಲ್ಲಿರುವಂತಹ ಕುಟುಂಬದ ಸದಸ್ಯರ ಹೆಸರುಗಳು ಮತ್ತು ಟೈಮ್ ಮ್ಯಾಚ್ ಕೇವಲ ಕಾಕತಾಳೀಯ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ. ಸೊ ಉಜ್ಜಯಿನಿಯ ಮಹಾಕಾಲನ ನಗರಿ, ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ. ಅಯೋಧ್ಯೆಯಂತೆಯೇ ಇಲ್ಲೂ ಸಹ ಧಾರ್ಮಿಕ ಪ್ರವಾಸೋದ್ಯಮದ ಹೆಸರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಜೋರಾಗಿದೆ. 2028ರಲ್ಲಿ ಇಲ್ಲಿ ಸಿಂಹಸ್ಥ ಕುಂಭಮೇಳ ನಡೆಯಲಿದ್ದು ತಿಂಗಳೊಂದರಲ್ಲಿ 50ರಿಂದ 60 ಕೋಟಿ ಭಕ್ತರು ಬರುವಂಥ ನಿರೀಕ್ಷೆಯೂ ಇದೆ. ಸೊ ಇದಕ್ಕಾಗಿ ಸರ್ಕಾರ 20,000 ಕೋಟಿ ವೆಚ್ಚದಲ್ಲಿ ಇಂದೋರ್ ಉಜ್ಜಯಿನಿ ಮೆಟ್ರೋ ಹೈವೇ ಮತ್ತು 5,000 ಕೋಟಿ ವೆಚ್ಚದಲ್ಲಿ ಖಾಯಂ ಟೌನ್ಶಿಪ್ ಅನ್ನು ನಿರ್ಮಿಸ್ತಾ ಇದೆ. ಇದರ ಜೊತೆಗೆ ಉಜ್ಜಯಿನಿ ಮಾಸ್ಟರ್ ಪ್ಲಾನ್ 2035ರ ಅಡಿಯಲ್ಲಿ ಸಾವಿರಾರು ಎಕರೆ ರೈತರ ಕೃಷಿ ಭೂಮಿಯನ್ನ ವಾಣಿಜ್ಯ ಮತ್ತು ವಸತಿ ಬಳಕೆಗೆ ಬದಲಾಯಿಸಲಾಗ್ತಾ ಇದೆ. ಕೃಷಿ ಭೂಮಿ ವಾಣಿಜ್ಯ ಭೂಮಿಯಾಗಿ ಬದಲಾದ ತಕ್ಷಣ ಅದರ ಬೆಲೆ ರಾತ್ರೋರಾತ್ರಿ 5ರಿಂದ 10 ಪಟ್ಟು ಹೆಚ್ಚಾಗುತ್ತೆ. ಸೊ 2025ರಲ್ಲಿ ಸರ್ಕಾರ ತಂದಂತ ಜಮೀನು ಪೂಲಿಂಗ್ ಯೋಜನೆಗೆ ರೈತರು ಪ್ರತಿಭಟಿಸಿದಾಗ ಸರ್ಕಾರ ಯೋಜನೆಯನ್ನು ಹಿಂಪಡಿತು. ಆದರೆ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಪ್ರಕಾರ ಆ ಯೋಜನೆಯ ವ್ಯಾಪ್ತಿಯಲ್ಲಿದ್ದಂಥ ಭೂಮಿಯ ಮೇಲೆಯೂ CM ಕುಟುಂಬ ಈಗಾಗಲೇ ಮಾಲೀಕತ್ವವನ್ನು ಸಾಧಿಸಿ ಕುಳಿತುಕೊಂಡಿದೆ. 1975ರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪತ್ರಿಕಾರಂಗವನ್ನು ಜೈಲು ಸೆನ್ಸಾರ್ಶಿಪ್ ಮೂಲಕ ಹತ್ತಿಕ್ಕಿದಾಗ ಬಹುತೇಕ ದೊಡ್ಡ ದೊಡ್ಡ ಪತ್ರಿಕೆಗಳು ಶರಣಾಗಿದ್ವು. ಆಗ LK ಅಡ್ವಾಣಿಯವರು ಮಾಧ್ಯಮಗಳ ಬಗ್ಗೆ ಅವರನ್ನ ಬಾಗಲು ಹೇಳಿದ್ರೆ ಅವರು ಮಂಡಿಯೂರಿ ತೆರಳೋಕೆ ಶುರು ಮಾಡಿದ್ರು ಅಂತ ಹೇಳಿದ್ರು. ಆದರೆ ಇಂದು ದೇಶದಲ್ಲಿ ಅಘೋಷಿತ 2ನೇ ತುರ್ತು ಪರಿಸ್ಥಿತಿ ಇದೆ. ಇಂದಿನ ಗೋಧಿ ಮೀಡಿಯಾಗಳು ಸರ್ಕಾರದ ಮುಂದೆ ತೆರಳುತ್ತಾ ಇಲ್ಲ, ಬದಲಾಗಿ ಸಂಪೂರ್ಣವಾಗಿ ಶರಣಾಗಿ ಲಾಲಿಪಾಪ್ ತಿಂತಾ ಇದೆ. ಸೊ ಪತ್ರಿಕೋದ್ಯಮದ ಕೆಲಸ ಕೇವಲ ಹಾಸ್ಯ ಪ್ರಹಸನದಂತಾಗಿದೆ. ಪ್ರಜಾಪ್ರಭುತ್ವದ 4ನೇ ಕಂಬ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಆದರೆ ಇಂತಹ ಸಂದರ್ಭದಲ್ಲೂ ಇಂಡಿಯನ್ ಎಕ್ಸ್‌ಪ್ರೆಸ್ನಂತಹ ಪತ್ರಿಕೆಗಳು ಸರ್ಕಾರವನ್ನು ಪ್ರಶ್ನಿಸುವ ಮತ್ತು ತನಿಖಾ ಪತ್ರಿಕೋದ್ಯಮದ ಪರಂಪರೆಯನ್ನು ಉಳಿಸಿಕೊಂಡಿದೆ. ಆಸಕ್ತಿದಾಯಕ ವಿಷಯ ಅಂತಂದ್ರೆ ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ರಾಬರ್ಟ್ ವಾದ್ರಾ ಅವರ ಭೂ ಹಗರಣವನ್ನ ಬಯಲಿಗೆಳೆದಿದ್ದು ಇದೇ ಪತ್ರಕರ್ತ ಜೈ ಮಜುಂದಾರ್. ಅಂದು ವಾದ್ರಾ ಹಗರಣ ಬಯಲಿಗೆ ತಂದಾಗ ಕೊಂಡಾಡಿದ್ದಂಥ ಇದೇ ಬಿಜೆಪಿ ನಾಯಕರು ಇಂದು ತಮ್ಮದೇ CM ಹಗರಣ ಬಯಲು ಮಾಡಿದಾಗ ಈ ಪತ್ರಕರ್ತರನ್ನ ಅರ್ಬನ್ ನಕ್ಸಲ್ ಅಂತ ಕರೆಬಹುದೇನೋ. 2010ರಲ್ಲಿ ಮಹಾರಾಷ್ಟ್ರದ ಆದರ್ಶ್ ಹೌಸಿಂಗ್ ಸೊಸೈಟಿ ಹಗರಣದಲ್ಲಿ ಅಂದಿನ CM ಅಶೋಕ್ ಚೌಹಾಣ್ ಅವರ ಸಂಬಂಧಿಕರಿಗೆ ಫ್ಲಾಟ್ ಹಂಚಿಕೆಯಾದ ಸುದ್ದಿ ಮಾಧ್ಯಮಗಳಲ್ಲಿ ಬಂದಾಗ ತೀವ್ರ ಒತ್ತಡಕ್ಕೆ ಮಣಿದು ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಅಲ್ಲಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ತೀವ್ರವಾಗಿ ಇವರನ್ನ ಟೀಕಿಸಿದ್ರು. ಆದರ್ಶ್ ಹಗರಣದಲ್ಲಿ ಹೆಸರಾಗಿದ್ದಂಥ ಚೌಹಾಣ್ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿದ್ದನ್ನ ಉಲ್ಲೇಖಿಸಿದ್ದ ಮೋದಿ ಚೌಹಾಣ್ ಅವರು ಕಾಂಗ್ರೆಸ್ ಪಕ್ಷದ ಆದರ್ಶ ಅಭ್ಯರ್ಥಿ ಅಂತ ವ್ಯಂಗ್ಯವಾಡಿದ್ರು. 2024ರ ಫೆಬ್ರವರಿಯಲ್ಲಿ ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಾರೆ. ತದನಂತರ ಪ್ರಧಾನಿ ಮೋದಿಯವರ ನಾಯಕತ್ವವನ್ನು ಬಹಿರಂಗವಾಗಿಯೇ ಹಾಡಿ ಹೊಗಳಿದ್ರು. ಸೊ ಪ್ರಧಾನಿ ಮೋದಿಯವರ ಕಾರ್ಯವೈಖರಿಗೆ ಹ್ಯಾಟ್ಸ್ ಆಫ್ ಅಂತ ಕೂಡ ಹೇಳಿದ್ರು. ದೇಶಕ್ಕೆ ಉತ್ತಮ ನಾಯಕತ್ವ ಸಿಕ್ಕಿದೆ ಅಂತ ಶ್ಲಾಘಿಸಿದ್ರು. ಅದಿರ್ಲಿ, ಈಗ ಅಶೋಕ್ ಚೌಹಾಣ್ ರಾಜೀನಾಮೆಯನ್ನಾದರೂ ಕೊಟ್ಟರು. ಇಂದಿನ ನವಭಾರತದಲ್ಲಿ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ರಾಜೀನಾಮೆ ಕೊಡ್ತಾ ಇಲ್ಲ. ಪೇಪರ್ ಲೀಕ್ ಹಗರಣ ನಡೆದು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾದ್ರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಿಲ್ಲ. ಇಲ್ಲಿ ಉಜ್ಜಯಿನಿ ಹಗರಣ ಹೊರಬಂದ್ರೂ CM ಮೋಹನ್ ಯಾದವ್ ಅವರನ್ನ ಹುದ್ದೆಯಿಂದ ಕೆಳಗಿಳಿಸೋದಿಲ್ಲ. ಈ ವರದಿಗೆ ಸರ್ಕಾರದ ಕಡೆಯಿಂದ ಯಾವುದೇ ಅಧಿಕೃತ ನಿರಾಕರಣೆ ಬಂದಿಲ್ಲ. ಯಾಕೆಂತಂದ್ರೆ ದಾಖಲೆಗಳು ಅಷ್ಟೇ ಸ್ಪಷ್ಟವಾಗಿದೆ. ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ಈ ವರದಿಯನ್ನು ಹತ್ತಿಕ್ಕೋಕೆ ಇಂಡಿಯನ್ ಎಕ್ಸ್‌ಪ್ರೆಸ್ ಕಚೇರಿ ಮೇಲೆ ಇಡಿ ದಾಳಿ ನಡೆದ್ರೂ ನಡೀಬಹುದು. ಸೊ ಪ್ರಧಾನಿ ಮೋದಿ ಇದರ ಬಗ್ಗೆ ಟ್ವೀಟ್ ಮಾಡೋದಿಲ್ಲ. ನ್ಯಾಯಾಲಯಗಳು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸೋದಿಲ್ಲ. ವಿರೋಧ ಪಕ್ಷಗಳು ದುರ್ಬಲವಾಗಿದೆ. ಕೊನೆಗೆ ಈ ಹಗರಣವನ್ನ ಪ್ರಶ್ನಿಸುವವರನ್ನೇ ದೇಶದ್ರೋಹಿಗಳು ಅಂತ ಬಿಂಬಿಸಿ ಮಾಧ್ಯಮಗಳ ಮೂಲಕ ಸುದ್ದಿಯ ದಿಕ್ಕನ್ನು ಬದಲಾಯಿಸಿ ಮುಂದಿನ ಹೊಸ ವಿವಾದದ ಕಡೆಗೆ ದೇಶವನ್ನ ಕೊಂಡೊಯ್ಯಲಾಗುತ್ತೆ. ರಫೇಲ್, ಎಲೆಕ್ಟ್ರಾಲ್ ಬಾಂಡ್, ಅದಾನಿ ವಿಷಯದಲ್ಲೂ ಇದೇ ಫಾರ್ಮುಲಾವನ್ನು ಬಳಸಲಾಗಿತ್ತು. ಇನ್ನು ಅಯೋಧ್ಯೆಯ ಶ್ರೀರಾಮ ಮಂದಿರದ ನಿರ್ಮಾಣ, ಜಮೀನು ಖರೀದಿ ಹಾಗೂ ಸಾರ್ವಜನಿಕರು ನೀಡಿದ ಅಪಾರ ದೇಣಿಗೆಯ ಲೂಟಿಯಂತಹ ಅವ್ಯವಹಾರಗಳು ಇಂದಿನ ರಾಜಕೀಯ ವ್ಯವಸ್ಥೆಯ ಅತ್ಯಂತ ಕರಾಳ ಹಾಗೂ ಸಾಂಸ್ಥಿಕ ಭ್ರಷ್ಟಾಚಾರದ ಮುಖವನ್ನು ಅನಾವರಣಗೊಳಿಸಿದೆ. ರಾಮ ಮಂದಿರ ದೇಣಿಗೆ ಲೂಟಿ ವಿವಾದಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಹಸ್ತಾಂತರಿಸಿರುವ 150 ಪುಟಗಳ ಪ್ರಾಥಮಿಕ ವರದಿ ಮಂದಿರದ ವ್ಯವಸ್ಥೆಯಲ್ಲಿದ್ದಂಥ ಗಂಭೀರ ಲೋಪಗಳನ್ನು ಎತ್ತಿ ತೋರಿಸಿದ್ದು, ಹಣ ಎಣಿಕೆ ಪ್ರಕ್ರಿಯೆ
ಮಳಿಗೆಯಲ್ಲಿದ್ದಂಥ ಸಿಬ್ಬಂದಿ ಸೇರಿದಂತೆ ಸುಮಾರು 24 ಜನರ ವಿರುದ್ಧ FIR ದಾಖಲಿಸಬೇಕು ಅಂತ ಶಿಫಾರಸನ್ನ ಮಾಡಿದೆ. ಸೊ ಮುಖ್ಯವಾಗಿ 2025ರ ಮಹಾಕುಂಭ ಮೇಳದ ಸಂದರ್ಭದಲ್ಲಿ ಭಕ್ತರು ನೀಡಿದ ಕೋಟ್ಯಾಂತರ ರೂಪಾಯಿ ನಗದು, ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಭಾರೀ ಅಕ್ರಮಗಳು ನಡೆದಿರೋದನ್ನ ವರದಿ ಖಚಿತಪಡಿಸಿದ್ದು, ಮಂದಿರದ ಟ್ರಸ್ಟ್ ಅನ್ನ ಪುನರ್ರಚಿಸಿ ಕಾಶಿ ವಿಶ್ವನಾಥ ದೇವಾಲಯದ ಮಾದರಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ನೇಮಿಸುವಂತೆ ಮಹತ್ವದ ಸಲಹೆಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಇನ್ನೊಂದು ಅಕ್ರಮದಲ್ಲಿ ಕೇವಲ 2 ಕೋಟಿ ಮೌಲ್ಯದ ಜಮೀನನ್ನ ಕೆಲವೇ ನಿಮಿಷಗಳ ಅಂತರದಲ್ಲಿ ಬರೋಬ್ಬರಿ 18.5 ಕೋಟಿಗೆ ಖರೀದಿಸುವ ಮೂಲಕ ಕೋಟ್ಯಾಂತರ ಭಕ್ತರ ಹಣವನ್ನು ಲೂಟಿ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಆದರೆ ಈ ಕಣ್ಣೆದುರಿಗಿನ 16.5 ಕೋಟಿ ಹಗರಣಕ್ಕೆ ಮಾರುಕಟ್ಟೆ ದರ, ಹಳೆಯ ಒಪ್ಪಂದ ಎಂಬ ನೆಪಗಳನ್ನ ಒಡ್ಡಿ ಆಡಳಿತ ಯಂತ್ರ ನಿರ್ಲಜ್ಜವಾಗಿ ಸಮರ್ಥಿಸಿಕೊಳ್ತಾ ಇರೋದು ಆಡಳಿತಶಾಹಿಯ ಭ್ರಷ್ಟ ಮನಸ್ಥಿತಿಗೆ ಸಾಕ್ಷಿ. ಪ್ರತಿಯೊಂದು ಪೈಸೆಗೂ ಲೆಕ್ಕ ಇದೆ ಎಂಬಂತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆ ಕೇವಲ ಕಣ್ಣೊರೆಸೋ ತಂತ್ರವಾಗಿದ್ದು, ಪಾರದರ್ಶಕತೆ ಕಾಯ್ದುಕೊಳ್ಳುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇನ್ನು ಅತ್ಯಂತ ಕಳವಳಕಾರಿ ಸಂಗತಿ ಅಂತಂದ್ರೆ, ಈ ಆರ್ಥಿಕ ಅಪರಾಧಗಳನ್ನ ಮತ್ತು ವ್ಯವಸ್ಥಿತ ಲೂಟಿಯನ್ನ ತನಿಖೆಗೆ ಒಳಪಡಿಸೋ ಬದಲು ಇದನ್ನ ವಿಪಕ್ಷಗಳ ಷಡ್ಯಂತ್ರ ಅಥವಾ ಹಿಂದೂ ವಿರೋಧಿ ಕುತಂತ್ರ ಅಂತ ಬಿಂಬಿಸಲಾಗ್ತಾ ಇದೆ. ಭ್ರಷ್ಟಾಚಾರವನ್ನ ಮುಚ್ಚಿಟ್ಕೊಳ್ಳೋಕೆ ಧರ್ಮ ಮತ್ತು ಸುಳ್ಳನ್ನ ಅತ್ಯುನ್ನತ ರಕ್ಷಣಾ ಕವಚವನ್ನಾಗಿ ಮಾಡಿಕೊಳ್ಳಲಾಗ್ತಾ ಇದ್ದು, ಸಾರ್ವಜನಿಕ ಅಂಧ ಭಕ್ತಿಯನ್ನೇ ಇಲ್ಲಿ ಬಂಡವಾಳವಾಗಿಸಿಕೊಳ್ಳಲಾಗ್ತಾ ಇದೆ. ತಪ್ಪುಗಳನ್ನ ತಿದ್ಕೊಳ್ಳೋ ಬದಲು ಅಧಿಕಾರದ ದರ್ಪದಿಂದ ಹುಂಬತನದ ಸಮರ್ಥನೆ ನೀಡ್ತಾ ಇರೋದು ಮತ್ತು ಪ್ರಶ್ನಿಸುವವರ ಧ್ವನಿಯನ್ನ ಬೆದರಿಕೆಗಳ ಮೂಲಕ ಹತ್ತಿಕ್ತಾ ಇರೋದು ಸಮಾಜದ ನೈತಿಕ ಅಧಪತನವನ್ನ ತೋರಿಸುತ್ತೆ. ದೇವರ ಹೆಸರಲ್ಲಿ ನಡೆಯುವಂಥ ಇಂತಹ ಆರ್ಥಿಕ ವ್ಯವಹಾರಗಳಿಗೆ ರಾಜಕೀಯ ಮತ್ತು ಧಾರ್ಮಿಕ ರಕ್ಷಣೆ ನೀಡೋದು ಭ್ರಷ್ಟಾಚಾರವನ್ನ ಸಾರ್ವತ್ರಿಕವಾಗಿ ಸಂಸ್ಥೀಕರಣಗೊಳಿಸುವಂಥ ಅತ್ಯಂತ ಅಪಾಯಕಾರಿ ಪ್ರವೃತ್ತಿ. ಭ್ರಷ್ಟಾಚಾರ ಅಂತಂದ್ರೆ ಕೇವಲ ಮೇಜಿನ ಕೆಳಗೆ ದುಡ್ಡನ್ನು ತೆಗೆದುಕೊಳ್ಳೋದು ಮಾತ್ರ ಅಲ್ಲ. ಸಾರ್ವಜನಿಕ ಅಧಿಕಾರದಲ್ಲಿ ಇದ್ಕೊಂಡು ಸರ್ಕಾರಿ ನೀತಿಗಳನ್ನು ತಮಗೆ ಬೇಕಾದ ಹಾಗೆ ರೂಪಿಸಿ ತಮ್ಮ ಕುಟುಂಬಕ್ಕೆ ಲಾಭ ಮಾಡಿಕೊಡೋದು ಸಹ ಸಾಂಸ್ಥಿಕ ಭ್ರಷ್ಟಾಚಾರವೇ. ಇದು ವೈಯಕ್ತಿಕ ಭ್ರಷ್ಟಾಚಾರಕ್ಕಿಂತನೂ ದೇಶಕ್ಕೆ ಅತ್ಯಂತ ಅಪಾಯಕಾರಿ. ಇಂಥ ಗಂಭೀರ ತನಿಖಾ ವರದಿಗಳು ಬಂದಾಗ ಜನ ಎಚ್ಚೆತ್ಕೊಂಡು ಬೆಂಬಲಿಸದೇ ಇದ್ರೆ ಈ ವ್ಯವಸ್ಥಿತ ಲೂಟಿ ದೇಶದಲ್ಲಿ ಸಾಮಾನ್ಯ ಸಂಗತಿ ಆಗ್ಬಿಡತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.